ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ನೀವು ಒಂದು ಕಾರ್ಯಕ್ರಮದಲ್ಲಿ ಹೇಳಿದಂಥ ಮಾತನ್ನ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳಲಾಗ್ತಾ ಇದೆ. ಅಂದರೆ ಹೆಚ್ಚಾದಂತಹ ವಾಹನಗಳು ಪ್ರಗತಿಯ ಪ್ರತಿಬಿಂಬ ಅನ್ನೋ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದಕ್ಕೆ ಟೀಕೆಗಳನ್ನ ಮಾಡ್ತಿದ್ರೆ, ನೀವು ಹೇಳಿದಂಥ ಅರ್ಥ ಏನಾಗಿತ್ತು, ಯಾವ ಕಾಂಟೆಸ್ಟಲ್ಲಿ ಹೇಳಿದ್ರಿ? ನೋಡಿ, ಯಾರು ಟೀಕೆ ಮಾಡ್ತಾರೆ, ಸಮಸ್ಯೆ ಅಂತೂ ಇರೋದೇ ಅಲ್ವಾ. ಈಗ ನೀವೇ ಹೇಳಿ, 1,25,00,000 ವಾಹನಗಳು ಇವತ್ತು ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗಿದೆ. ಯಾಕೆ ಇವತ್ತು ರಿಜಿಸ್ಟರ್ ಆಗಿದೆ? ಯಾಕಂದರೆ ಜನರು ಬೆಂಗಳೂರಿಗೆ ಉದ್ಯೋಗ ಹುಡ್ಕೊಂಡು ಬರ್ತಾ ಇದ್ದಾರೆ. ಈಗ ಬರೀ ಆಗಸ್ಟಲ್ಲಿ 52,000 ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿದೆ. ಹೋದ ವರ್ಷ 7 ಲಕ್ಷ ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿದೆ. ಯಾಕಂದರೆ ವಿ ಆರ್ ಕ್ರಿಯೇಟಿಂಗ್ ಜಾಬ್ಸ್. ಈಗ ಬಂಡವಾಳ ನಾವು ಬೆಂಗಳೂರಿಗೆ ಬರ್ತಾ ಇದೆ. ವಿ ಆರ್ ನಂಬರ್ 2 ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ವಿ ಆರ್ ದ 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್. ಸಹಜವಾಗಿ ಜನ ಬಂದಾಗ ದಟ್ಟಣೆ ಜಾಸ್ತಿ ಆಗುತ್ತಲ್ಲ, ಟ್ರಾಫಿಕ್ ದಟ್ಟಣೆ. ಅದಕ್ಕೆ ನಾವು ಅದು ಪ್ರಗತಿಯ ಸಂಕೇತ ಅಂತಲ್ಲ, ಇವತ್ತು ಜನ ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ನಾವೇನೋ ಒಂದು ಒಳ್ಳೇದು ಮಾಡ್ತಿರ್ಬೇಕಲ್ಲ. ಅದ್ರ ಜೊತೆಗೆ ಈ ಸಮಸ್ಯೆನೂ ಉದ್ಭವ ಆಗ್ತಾ ಇದೆ. ಈಗ ಜನ ದಟ್ಟಣೆ ಜಾಸ್ತಿ ಆದರೆ ಭಾಳಷ್ಟು ಸಮಸ್ಯೆ ಇದು ಆಗ್ತದೆ. ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ರೋಡ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯಾಗಿ ಸರ್ಕಾರ ಸವಲತ್ತು ಕೊಡಬೇಕಾಗುತ್ತೆ. ಅದನ್ನು ಮೊದಲನೇದಾಗಿ ನಾವು ಪ್ರಾಬ್ಲಮ್ ಇದೆ ಅಂತ ಒಪ್ಕೊಬೇಕು, ಆಮೇಲೆ ಅದಕ್ಕೆ ಸೊಲ್ಯೂಷನ್ ಕೊಡಬೇಕು. ಈಗ ನಾವು ಇದು ಪ್ರಗತಿಯ ಸಂಕೇತ ಅಂತ ಹೇಳಿದ ತಕ್ಷಣ ಅದು ನೀವು ಬರೀ ಅಷ್ಟೇ ನೋಡಿದ್ದೀರಾ, ಮಿಕ್ಕಿದ್ದು ನೋಡಿದ್ರಾ? ಇಟ್ಸ್ ಅ ಗುಡ್ ಪ್ರಾಬ್ಲಮ್ ಟು ಹ್ಯಾವ್ ಆ್ಯಂಡ್ ವಿ ಶುಡ್ ಸಾಲ್ವ್ ಇಟ್. ಇಲ್ಲಿದ್ರೆ ನಮ್ಗೆ ಬಂಡವಾಳ ಹೆಂಗೆ ಬರುತ್ತೆ, ಉದ್ಯೋಗ ಹೆಂಗೆ ಸೃಷ್ಟಿ ಮಾಡೋಕ್ಕಾಗ್ತದೆ? ಇವತ್ತು UP-ದವರು MP-ದವರು ಯಾಕೆ ಇಲ್ಲಿ ಬಂದು ಉದ್ಯೋಗ ಹುಡುಕ್ತಾ ಇದ್ದಾರೆ? ನೀವೇ ನೋಡಿ ಎಷ್ಟು ವಾಹನಗಳು ಬರ್ತಾ ಇದೆ ಇದಕ್ಕೆ. ವಿ ಹ್ಯಾವ್ ನಾನು ಬರೀ ವಾಹನಗಳದಷ್ಟೇ ಅಲ್ಲ, ಈಗ 45 ಲಕ್ಷ ಜನ ದಿನ BMTCನಲ್ಲಿ ಹೋಗ್ತಾ ಇದ್ದಾರೆ. 4,500 ಬಸ್ಗಳನ್ನು ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ, EV ಬಸ್ಗಳನ್ನು. ಈಗ ಸುಮಾರು 10 ಲಕ್ಷ ಜನ ಇವತ್ತು ಮೆಟ್ರೋ ಉಪಯೋಗ ಮಾಡ್ತಾ ಇದ್ದಾರೆ. ಇದು ದಟ್ಟಣೆ ಅಲ್ವಾ? ಸೊ ಇದನ್ನು ನಾವು ಸಾಲ್ವ್ ಮಾಡಬೇಕಲ್ಲ. ಇನ್ನು ಹೆಚ್ಚು ಮೆಟ್ರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕು, ಲಾಸ್ಟ್ ಮೈಲ್ ಕನೆಕ್ಟಿವಿಟಿನ ನಾವು ಕೊಡಬೇಕಾಗ್ತದೆ. ಸೊ ಇವೆಲ್ಲನೂ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಬೇಕು. ಇದು ಫಸ್ಟು ಇದು ಪ್ರಾಬ್ಲಮ್ ಇದೆ ಅಂತ ಒಪ್ಕೊಬೇಕು. ಬಟ್ ಸರ್, ಈಗ ಇದಕ್ಕೆ ಸಮನಾದಂಥ ಮೂಲಸೌಕರ್ಯವನ್ನು ಕೊಡಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ ಅನ್ನುವಂಥದ್ದು, ಅದರಲ್ಲಿ ಎಲ್ಲರೂ ಹಿಂದೆ ಇಟ್ಟಾಗ್ತಾ ಇದೆಯಾ? ಇಲ್ಲ ನೋಡಿ, ಹಾಗಲ್ಲ ಇವರೇ. ನಮ್ಮ ಗ್ರೋತ್ ರೇಟ್ ನೋಡಿ ನೀವು, ಎಕ್ಸ್ಪೋನೆನ್ಷಿಯಲ್ ಇದೆ ಸರ್. ಈಗ ಕೇಂದ್ರ ಸರ್ಕಾರ ಏನು ಹೇಳಿದ್ರು, ಬೆಂಗಳೂರು ಬೆಳೆಯೋದು 8.3% ಅಷ್ಟೇ. ನಾವು ಬೆಳೆದಿದ್ದು ಎಷ್ಟು? 10.5%. ಅವ್ರ ರಿಪೋರ್ಟ್ ಪ್ರಕಾರನೇ 2035 ತನಕ 8.5% ನಾವು ಪ್ರತಿ ವರ್ಷ ಬೆಳಿತೀವಿ. ಇವಾಗ ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ ಸರ್? ಸುಮಾರು 1.5 ಕೋಟಿ ಬೆಂಗಳೂರಿನಲ್ಲಿ. ಸುಮಾರು 3% ಅಷ್ಟು ಎವ್ರಿ ಇಯರ್ ಆ್ಯಡ್ ಆಗುತ್ತೆ. ಸೊ ಇದಕ್ಕೆ ಏಕಾಏಕಿ ಇನ್ಫ್ರಾಸ್ಟ್ರಕ್ಚರ್ ಕಟ್ಟೋದು ಹೇಗೆ? ನಾವು ಪ್ಲ್ಯಾನ್ ಮಾಡಬೇಕಲ್ಲ. ವಿ ಹ್ಯಾವ್ ಟು ಪ್ಲ್ಯಾನ್ ಫಾರ್ ದ ಫ್ಯೂಚರ್. ಈಗ ಉದಾಹರಣೆಗೆ DCM ಅವರು ರಾಮನಗರ ತನಕ ನಾವು ಬೆಂಗಳೂರನ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಏನಕ್ಕೆ? ಸೊ ದ್ಯಾಟ್ ಇಟ್ ಈಸ್ ಸೌತ್ ಬ್ಯಾಂಗ್ಳೂರ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಬ್ಯಾಂಗ್ಳೂರ್ ಫಾರ್ ಇನ್ವೆಸ್ಟ್ಮೆಂಟ್. ಈಗ ನಾವು ಟನಲ್ ಮಾಡ್ತೀವಿ ಅಂತ ಹೇಳಿದ್ವಿ, 40 ಕಿಲೋಮೀಟರ್ ಟನಲ್ಲು. ಯಾಕೆ ಹೇಳ್ತಾ ಇದ್ದೀವಿ? ಇದು ಕಮ್ಮಿ ಮಾಡಲಿಕ್ಕೆ. ಯಾಕೆ ನಾವು ಡಬಲ್ ಡೆಕ್ಕರ್ ಇದು ಮಾಡಬೇಕಂತ ಇದ್ದೀವಿ, ಯಾವುದು ಮೆಟ್ರೋ ಲೈನ್ ಮೇಲೆ 40 ಕಿಲೋಮೀಟ್ರು. ಇದೀಗ ಸಬರ್ಬನ್ ರೈಲ್ ಯಾಕೆ ತರ್ತಾ ಇದ್ದೀವಿ 69 ಸ್ಟೇಷನ್ ಜೊತೆ, ದಟ್ಟಣೆ ಸರಿ ಮಾಡಲಿಕ್ಕೆ. ಸೊ ಇದು ಪ್ರಗತಿಯ ಸಂಕೇತನೂ ಹೌದು. ಪ್ರಗತಿ ಜೊತೆ ಇವೆಲ್ಲ ಸಮಸ್ಯೆಗಳು ಬರ್ತಾ ಇವೆ, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಸೊ BJP ಅವ್ರದ್ದಿರ್ಬೋದು, ಬೇರೆಯವ್ರದ್ದಿರ್ಬೋದು, ಪ್ರಾಬ್ಲಮ್ ಏನು? ದಟ್ ದ ಗೌರ್ಮೆಂಟ್ ಈಸ್ ಅಕ್ಸೆಪ್ಟಿಂಗ್ ಅ ಪ್ರಾಬ್ಲಮ್ ಆ್ಯಂಡ್ ಟ್ರೈಂಗ್ ಟು ಸಾಲ್ವ್ ಇಟ್. ವಾಟ್ ಇಸ್ ದ ಪ್ರಾಬ್ಲಮ್? ನಂಗೆ ಅರ್ಥ ಆಗಿಲ್ಲ. ಬಟ್ ಸರ್, ಇದನ್ನ ಕನ್ವಿನ್ಸಿಂಗ್ ಆಗಿಲ್ಲ ಅಂತ ಅಂದರೆ ಜನರಿಗೆ ಇಲ್ಲಿರುವಂತಹ ಸಮಸ್ಯೆಗಳು, ಹೌದು ವಾಹನಗಳ ಸಂಖ್ಯೆ ಹೆಚ್ಚಾಗ್ತಿದೆ, ಅದಕ್ಕೆ ವೇಗವಾಗಿ ಬೆಳೀತಾ ಇರುವಂತಹ ಮೂಲಸೌಕರ್ಯಗಳನ್ನ ಸರ್ಕಾರ ಕೊಡ್ತಿಲ್ಲ ಅನ್ನುವಂಥದ್ದು ಅವರ ಮೊದಲ ಆಬ್ಜೆಕ್ಷನ್. ಯಾವುದೇ ಸಿಟಿ ಇಷ್ಟು ವೇಗದಲ್ಲಿ ಬೆಳೀತಿರ್ಬೇಕಾದ್ರೆ ಸಮಸ್ಯೆ ಇರೋದೆ. ಬಾಂಬೆನಲ್ಲೆಲ್ಲ ಸರಿಯಾಗಿದೆಯಾ? ಡೆಲ್ಲಿನಲ್ಲೆಲ್ಲ ಸರಿಯಾಗಿದೆಯಾ? ಚೆನ್ನೈನಲ್ಲಿ ಸರಿಯಾಗಿದೆಯಾ? ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿದೆಯಾ? ಲಂಡನ್ನಲ್ಲಿದೆಯಾ? ಲಂಡನ್ನಲ್ಲಿ ನೀವು ನಿಮ್ಮ ವಾಹನವನ್ನು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಿಗೆ ತೊಗೊಂಡು ಹೋದರೆ ಕಂಜೆಷನ್ ಟ್ಯಾಕ್ಸ್ ಹಾಕ್ತಾರೆ. ಇಲ್ಲಿ ಅದ್ರ ಬಗ್ಗೆ ಮಾತಾಡಿದ್ರೆ ನನಗೆ ಹೊರಗಿಡ್ತಾರೆ. ದ ಪಾಯಿಂಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಇಸ್ ಸರ್, ನಾವು ಎಷ್ಟು ವೇಗದಲ್ಲಿ ಬೆಳೀತಾ ಇದ್ದೀವಿ, ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಟೈಮ್ ಆಗುತ್ತೆ. ಅದನ್ನು ನಾವು ಪ್ರಾಬ್ಲಮನ್ನು ಅಕ್ನಾಲೇಜ್ ಮಾಡಬಾರ್ದು ಅಂದರೆ ನೀವೇ ಹೇಳಿ. ಇವತ್ತು ನಾವು ವಿಶ್ವಾದ್ಯಂತ ನಾವು ಹೆಸರಿಲ್ವಾ ಬೆಂಗಳೂರಿಗೆ? ಹೈಯೆಸ್ಟ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ವಾ? 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇಲ್ವಾ? ನವೋದ್ಯಮದಲ್ಲಿ ನಾವು ನಂಬರ್ 1 ಇಲ್ವಾ ದೇಶದಲ್ಲಿ? ಸೊ ಇವೆಲ್ಲ ಇದ್ದಾಗ ಪ್ರಗತಿ ಅಲ್ವಾ ಅದು?
ಸರ್, ನಿಮಗೆ ಅರ್ಥ ಆದ ವಿಷಯ ಅಥವಾ ನೀವು ಜನರಿಗೆ ಹೇಳೋದಕ್ಕೆ ಹೊರಟ ವಿಷಯ ಸರ್ಕಾರಕ್ಕೆ ಮನವರಿಕೆ ಆಗಿದೆಯಾ? ಹೌದು, ನಾವು ಈ ಒಂದು ಪ್ರಮಾಣದಲ್ಲಿ ಮೂಲಸೌಕರ್ಯವನ್ನು ಕೊಡಬೇಕು ಅನ್ನುವಂಥದ್ದನ್ನ ಸರ್ಕಾರ ಆ ನಿಟ್ಟಿನಲ್ಲಿ ನಿಜಕ್ಕೂ ಕೆಲಸ ಮಾಡ್ತಾ ಇದೆಯಾ? ಈಗ ನಾವೇ ಅಲ್ವ ಸರ್ಕಾರದಲ್ಲಿ ಇರೋರು ಯಾರು? DK ಶಿವಕುಮಾರ್ ಅವರು ಇವತ್ತು DCM ಆಗಿ ಇವತ್ತು ಟನೆಲ್ ಪ್ರಾಜೆಕ್ಟನ್ನು 40,000 ಕೋಟಿ ರೂಪಾಯಿನಲ್ಲಿ ಮಾಡ್ತಾ ಇದ್ದಾರೆ. ಸಬರ್ಬನ್ ರೈಲ್ ತರ್ತಾ ಇದ್ದಾರೆ, ಈ ಡಬಲ್ ಡೆಕ್ಕರ್ ಇದು ಮಾಡ್ತಾ ಇದ್ದಾರೆ. ಆದರೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಎಲ್ಲರೂ ಕೂತ್ಕೊಂಡು ಟೀಕೆ ಮಾಡ್ತಾ ಇದ್ದಾರೆ, ಸಲಹೆ ಯಾರು ಕೊಡ್ತಾ ಇಲ್ಲ. ಈಗ ಹೋದ ಬಾರಿ ಫ್ಲೈಓವರ್ ಮಾಡಬೇಕು ಅಂದ್ವಿ, ಫ್ಲೈಓವರ್ ಬೇಡ ಅಂತ ಎಲ್ಲ ಹೋರಾಟ ಮಾಡಿದ್ರು. ಈಗ ಆಯಿತು, ಮೇಲಿಂದ ಹೋಗೋಕ್ಕಾಗಲ್ಲ, ಕೆಳಗಡೆಯಿಂದನ ಹೋಗ್ಬೋದಾ ಟನೆಲ್ ಥ್ರೂ, ಅದಕ್ಕೂ ಬೇಡ ಅಂತಾರೆ. ಆಯಿತು, ಬೇರೆ ಉಪಾಯನ ಕೊಡಿ, ಪರ್ಯಾಯವಾಗಿ ಆಪ್ಷನ್ ಕೊಡಿ. ಯು ಡೋಂಟ್ ಲೈಕ್ ಎ, ಬಿ ಈಸ್ ದಿ ಸೊಲ್ಯೂಷನ್. ನೀವು ಎ ಇಸ್ ಆಲ್ಸೋ ನಾಟ್ ಸೊಲ್ಯೂಷನ್, ಬಿ ಈಸ್ ಆಲ್ಸೋ ನಾಟ್ ಸೊಲ್ಯೂಷನ್ ಅಂದ್ಬಿಟ್ಟು ನೀವು ಕೂತ್ಕೊಂಡು ಟೀಕೆ ಮಾಡ್ತಾ ಇದ್ರೆ ನಾವು ಪರಿಹಾರ ಹೇಗೆ ಕೊಡೋಕ್ಕಾಗುತ್ತೆ? ಇದಿಷ್ಟು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಅಂದ್ರೆ ನಾವು ಸಮಸ್ಯೆ ಇದೆ ಅನ್ನೋದನ್ನ ಸರ್ಕಾರದ ಭಾಗವಾಗಿ ನಾವು ಒಪ್ಕೊಳ್ತಾ ಇದೀವಿ, ಅದಕ್ಕೆ ಪರಿಹಾರವನ್ನು ಕೂಡ ನಾವೇ ಕೊಡ್ತಾ ಇದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.